ನಮಸ್ತೆ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ। ಹಿಂದೂ ಧರ್ಮದಲ್ಲಿ ಕೆಲವು ವಿಷಯಗಳನ್ನ ಹಾಗೂ ಘಟನೆಗಳನ್ನ ಶುಭವೆಂದು ಹಾಗೂ ಅಶುಭವೆಂದು ಪರಿಗಣಿಸಲಾಗುತ್ತದೆ। ಕೆಲವೊಂದು ವಸ್ತುಗಳನ್ನ ಕೂಡ ನಾವು ಶುಭವೆಂದು ನಂಬುತ್ತೇವೆ। ಅವುಗಳಲ್ಲಿ ಹಾವಿನ ಪೊರೆಯೂ ಕೂಡ ಒಂದು। ಹಾವಿನ ಪೊರೆಯನ್ನ ಹಿಂದೂ ಧರ್ಮದಲ್ಲಿ ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ। ಇದು ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಎಂದ್ರೆ ಒಂದು ಮುಖ ರುದ್ರಾಕ್ಷಿಯು ಹೊಂದಿರುವಂತಹ ಪರಿಣಾಮವನ್ನೇ ಹಾವಿನ ಪೊರೆಯೂ ಕೂಡ ಹೊಂದಿರುತ್ತದೆ। ಅಂತಹ ಅದ್ಭುತವಾದ ಪ್ರಯೋಜನಗಳನ್ನ ಒಳಗೊಂಡಿರುವ ಹಾವಿನ ಪೊರೆಯನ್ನ ಮನೆಯಲ್ಲಿ ಇಟ್ಟುಕೊಳ್ಳೋದ್ರಿಂದ ಸಾಕಷ್ಟು ಪ್ರಯೋಜನಗಳು ಇವೆ। ಹಾಗಾದ್ರೆ ಬನ್ನಿ ಈ ವಿಡಿಯೋದಲ್ಲಿ ಹಾವಿನ ಪೊರೆಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ। ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಪೂರ್ತಿಯಾಗಿ ನೋಡಿ। ಜೊತೆಗೆ ಹಾವಿನ ಪೊರೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ। ಜೊತೆಗೆ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ। ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ವಿಡಿಯೋಗೆ ಲೈಕ್ ಕೊಡಿ। ನಿಮ್ಮ ಒಂದು ಲೈಕ್ ನಮಗೆ ಆ ದೇವರ ಆಶೀರ್ವಾದ ಇದ್ದ ಹಾಗೆ। ಲೈಕ್ ಕೊಟ್ರಾ? ಧನ್ಯವಾದ। ಬನ್ನಿ ವಿಡಿಯೋವನ್ನ ಶುರು ಮಾಡೋಣ। ಹಾವುಗಳು ನಮ್ಮಲ್ಲಿ ಭಯವನ್ನ ಸೃಷ್ಟಿಸುವುದು ಸಾಮಾನ್ಯ। ಯಾರೇ ಅದನ್ನ ನೋಡಿದ್ರೂ ಒಂದು ಕ್ಷಣ ಅವರ ಎದೆ ಜಲ್ಲನಿಸಬಹುದು। ಹಾವಿನ ಪೊರೆಯನ್ನ ನೋಡಿದಾಗ ಕೂಡ ಅದೇ ರೀತಿಯಾದ ಅನುಭವ ಆಗತ್ತೆ, ಯಾಕಂದ್ರೆ ಅವುಗಳು ಕೂಡ ನೋಡೋದಕ್ಕೆ ಹಾವಿನಂತೆಯೇ ಇರುತ್ತೆ। ಹಾವಿನ ಪೊರೆಯನ್ನ ಮನೆಯಲ್ಲಿಟ್ಟುಕೊಳ್ಳೋದ್ರಿಂದ ಪ್ರಯೋಜನವಾದ್ರೂ ಏನು? ಕನಸಿನಲ್ಲಿ ಹಾವಿನ ಪೊರೆಯನ್ನ ನೋಡಿದ್ರೆ ಅದರ ಅರ್ಥ ಏನು ಅಂತ ಹೇಳ್ತೀವಿ ನೋಡಿ। ಹಾವಿನ ಚರ್ಮವನ್ನ ಮನೆಯಲ್ಲಿಟ್ಟುಕೊಳ್ಳಬಹುದೇ? ಹಾವಿನ ಪೊರೆಯನ್ನ ನೋಡಿದಾಕ್ಷಣ ನಾವು ಅದನ್ನ ಅಲ್ಲಿಂದ ಹೊರಗೆ ಎಸೆಯುತ್ತೇವೆ। ಇನ್ನು ಕೆಲವರಲ್ಲಿ ಹಾವಿನ ಪೊರೆ ಮನೆಯಲ್ಲಿ ಕಾಣಿಸಿಕೊಂಡ್ರೆ ಏನಾದ್ರೂ ಅಪಾಯ ಎದುರಾಗುತ್ತೆ ಅನ್ನೋ ಚಿಂತೆಯೂ ಕೂಡ ಇರುತ್ತೆ। ಹಾಗಾದ್ರೆ ಹಾವಿನ ಪೊರೆಯನ್ನ ಮನೆಯಲ್ಲಿ ಇಟ್ಕೊಳ್ಳಬಹುದಾ? ನಂಬಿಕೆಗಳ ಪ್ರಕಾರ ನೋಡೋದಾದ್ರೆ ಇದು ಹೌದು, ನೀವು ಹಾವಿನ ಪೊರೆಯನ್ನ ಮನೆಯಲ್ಲಿ ಇಟ್ಟುಕೊಳ್ಳಬಹುದು। ಹಾವಿನ ಪೊರೆಯನ್ನ ಮನೆಯಲ್ಲಿ ಇಟ್ಟುಕೊಳ್ಳೋದ್ರಿಂದ ನೀವು ಎಂದಿಗೂ ಹಣದ ಸಮಸ್ಯೆಯನ್ನ ಎದುರಿಸಲು ಸಾಧ್ಯವಾಗೋದಿಲ್ಲ। ಆದರೆ ಹಾವಿನ ಚರ್ಮವನ್ನ ಮುರಿಯುವುದಾಗಲಿ, ಕಾಲಿನಿಂದ ತುಳಿಯುವುದಾಗಲಿ ಅಥವಾ ಅದನ್ನ ನಿಮ್ಮ ಕೈಯಾರೆ ಹಾಳು ಮಾಡುವುದಾಗಲಿ ಮಾಡಬಾರದು। ಇದನ್ನ ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳೋದ್ರಿಂದ ಯಾವುದೇ ರೀತಿಯ ಕೆಟ್ಟ ಕಣ್ಣು ದೃಷ್ಟಿ ದೋಷವನ್ನ ಹೊಂದಿರುವುದಿಲ್ಲ ಎಂಬ ನಂಬಿಕೆ ಇದೆ। ಕನಸಿನಲ್ಲಿ ಹಾವಿನ ಚರ್ಮವನ್ನ ನೋಡಿದ್ರೆ ಏನರ್ಥ? ಸ್ವಪ್ನಶಾಸ್ತ್ರದ ಪ್ರಕಾರ ಯಾವುದೇ ಓರ್ವ ವ್ಯಕ್ತಿ ತನ್ನ ಕನಸಿನಲ್ಲಿ ಹಾವಿನ ಪೊರೆಯನ್ನ ನೋಡಿದರೆ ಅದನ್ನ ಅತ್ಯಂತ ಮಂಗಳಕರ ಸೂಚನೆ ಎಂದು ಪರಿಗಣಿಸಲಾಗಿದೆ। ಯಾವ ವ್ಯಕ್ತಿಯು ತನ್ನ ಕನಸಿನಲ್ಲಿ ಹಾವಿನ ಪೊರೆಯನ್ನ ನೋಡ್ತಾನೋ ಅವನು ಶೀಘ್ರದಲ್ಲೇ ತನ್ನ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನ ಪಡೆದುಕೊಳ್ಳುತ್ತಾನೆ ಎಂಬ ನಂಬಿಕೆಗಿದೆ। ಅಥವಾ ವ್ಯಕ್ತಿಯು ತನ್ನ ಕೆಲಸದ ಕ್ಷೇತ್ರದಲ್ಲಿ ಪ್ರಚಾರವನ್ನ ಪಡೆಯಲಿದ್ದಾನೆ ಎಂಬುದನ್ನು ಸಹ ಅರ್ಥ ಮಾಡುತ್ತೆ। ಹಾವಿನ ಪೊರೆಯನ್ನ ನೋಡಿ ನಾವು ಹಾವಿನ ಸುಳಿವನ್ನ ಅಂದ್ರೆ ಆ ಸ್ಥಳದಲ್ಲಿ ಹಾವು ಇರಬಹುದು ಎನ್ನುವ ಸೂಚನೆಯನ್ನ ಕಂಡುಕೊಳ್ಳುತ್ತೇವೆ। ಈ ಹಾವಿನ ಪೊರೆಯನ್ನ ಮನೆಯಲ್ಲಿ ಇಟ್ಟುಕೊಳ್ಳೋದ್ರಿಂದ ಅತ್ಯಂತ ಶುಭ ಮತ್ತು ಮಂಗಳಕರ ಸಂಕೇತವಾಗಿ ಅದನ್ನ ಗಮನದಲ್ಲಿಟ್ಟುಕೊಳ್ಳಬೇಕು। ಇನ್ನು ಹಾವಿನ ಪೂಜೆಯನ್ನ ಮಾಡುವುದು ಸೂಕ್ತವಾ? ಕೆಲವೊಂದಿಷ್ಟು ಜನ ಹಾವಿನ ಪೊರೆಯನ್ನ ನೋಡಿ ಹೆದರಿಕೊಳ್ತಾರೆ, ಆದರೆ ಇದಕ್ಕೆ ಕೆಲವು ದೈವಿಕ ಶಕ್ತಿಗಳು ಇವೆ। ಕೆಲವರು ಅವುಗಳನ್ನ ಮನೆಗೆ ತಂದು ವಿಶೇಷ ಮರದ ಪೆಟ್ಟಿಗೆಯಲ್ಲಿ ಇಡ್ತಾರೆ। ಈ ರೀತಿ ಮಾಡುವುದು ತುಂಬಾ ಒಳ್ಳೆಯದು ಅಂತ ಹೇಳಲಾಗುತ್ತೆ। ಈ ಪೈಕಿ ಬಿಳಿ ಹಾವಿನ ಪೊರೆ ನಿಮ್ಮ ಮನೆಯಲ್ಲಿರುವ ಮನೆಯ ದೋಷವನ್ನ ನಿವಾರಣೆ ಮಾಡುತ್ತೆ, ಅಲ್ಲದೆ ಇದು ನಿಮ್ಮ ಮನೆಯಲ್ಲಿರುವ ದುಷ್ಟ ಶಕ್ತಿಯನ್ನ ದೂರ ಮಾಡುತ್ತೆ। ಅದಕ್ಕೆ ಕೆಲವರು ಹಾವು ಬಿಟ್ಟ ಪೊರೆಯನ್ನ ಹುಡುಕಿ ತರಲು ಕಾಡಿಗೆ ಹೋಗ್ತಾರೆ। ಅಲ್ಲದೆ ಈ ಪೊರೆಯನ್ನ ತಂದು ವಾರಕ್ಕೊಮ್ಮೆ ಪೂಜೆ ಮಾಡಿದ್ರೆ ಮನೆಯಲ್ಲಿ ಕಾಳಸರ್ಪ ದೋಷವಿದ್ರೆ ಅದರಿಂದ ನಿಮ್ಮನ್ನ ರಕ್ಷಣೆ ಮಾಡಬಹುದು। ಹಾವಿನ ಪೊರೆಯನ್ನ ಪೂಜೆ ಮಾಡೋದ್ರಿಂದ ನಾಗದೋಷ, ಕಾಲಸರ್ಪ ದೋಷ ನಿವಾರಣೆಯಾಗತ್ತೆ, ಅಲ್ಲದೆ ಕಷ್ಟಗಳು ನಾಶವಾಗಿ ನಿಮ್ಮ ಮನೆಯಲ್ಲಿ ಹಣದ ಹೊಳೆ ಹರಿಯುತ್ತದೆ ಅಂತಲೇ ಹೇಳಬಹುದು। ಇದಾಗಿತ್ತು ಹಾವಿನ ಪೊರೆಯ ಬಗೆಗಿನ ಮಾಹಿತಿ। ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಸಂಬಂಧಿಕರಿಗೂ ಕೂಡ ಕಳುಹಿಸಿ, ಅವರಿಗೂ ಕೂಡ ಉಪಯೋಗವಾಗಲಿ। ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ। ನಿಮ್ಮ ಮನೆಯಲ್ಲಿ ಯಾವತ್ತಾದ್ರೂ ಹಾವು ಬಂದಿದೆಯಾ? ಹಾವು ಪೊರೆ ಬಿಟ್ಟಿದೆಯಾ? ಹಾವಿನ ಪೊರೆಯನ್ನ ನೋಡಿ ನಿಮಗೂ ಕೂಡ ಭಯವಾಗಿದೆಯಾ? ಕಮೆಂಟ್ ಮೂಲಕ ತಿಳಿಸಿ। ಸೊ ಇನ್ಮುಂದೆ ಹಾವಿನ ಪೊರೆ ಕಂಡ್ರೆ ಅದನ್ನ ಮನೆಗೆ ತೆಗೆದುಕೊಂಡು ಹೋಗಿ ಪೂಜೆ ಮಾಡಿ। ಇಂತಹ ಮತ್ತಷ್ಟು ವಿಸ್ಮಯಕಾರಿ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಇದೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ। ಮುಂದಿನ ವಿಡಿಯೋದಲ್ಲಿ ಸಿಗೋಣ। ಜೈ ಹಿಂದ್, ಜೈ ಕರ್ನಾಟಕ, ಎಲ್ಲರಿಗೂ ಶರಣು ಶರಣಾರ್ಥಿ।